ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅಟ್ಲೀಸ್ಟ್ ನಾವು ಸೇವಿಂಗ್ ಮಾಡೋದಕ್ಕೆ ಅಥವಾ ಸೇವ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ, ಅದನ್ನ ಹೊರತುಪಡಿಸಿ ಒಳ್ಳೆಯ ಅಭ್ಯಾಸಗಳು ಯಾವ್ಯಾವುದು? ದುಡ್ದಿರೋ ದುಡ್ಡಲ್ಲಿ ಫಸ್ಟ್ ದುಡ್ಡನ್ನ ಇನ್ವೆಸ್ಟ್ಮೆಂಟ್ಗೆ ಎತ್ತಿಟ್ಬಿಡಿ, ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ನೀವು 5 ಜನ ಇಡಿಯಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಆವರೇಜ್ ಇಡಿಯಟ್ ಆಗ್ತೀರಾ. ಪೂಜೆ ಪುನಸ್ಕಾರಗಳನ್ನ ಮಾಡೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈ ಪರಿಶ್ರಮವನ್ನು ಮಾಡಿದ್ರೆ ಆಗಲೂ ಕೂಡ ಹಣವನ್ನ ಪಡೆಯೋದಕ್ಕೆ ಸಾಧ್ಯ ಇದೆಯಾ? ನೀನ್ ಫಸ್ಟ್ ಲಾಟ್ರಿ ಟಿಕೆಟ್ ತಗೋ, ಆಮೇಲೆ ನಾನು ಬಹುಮಾನ ಬರೆಸ್ತೀನಿ. ನಿನ್ ಟಿಕೆಟೇ ತಗೊಂಡಿಲ್ಲ ಅಂದ್ರೆ ನಿನಗೆ 10 ಕೋಟಿ ಎಲ್ಲಿ ಹೊಡಿಯುತ್ತೆ ಅಂತ. ನಾನು ಲಕ್ಷ ದುಡಿತೀನಿ ಆದ್ರೆ ನನ್ಗೆ ಸೇವಿಂಗೇ ಆಗೋದಿಲ್ಲ ಅಂತ. ಕೆಲವರು ನಾನು ದುಡಿಯೋದು ಇಷ್ಟೇ ಆದ್ರೂ ಕೂಡ ನಾನು ಸೇವಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಹೇಗೆ? ನೀವೇನ್ ಮಾಡಬೇಕು, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕಡೆ ಫೋಕಸ್ ಕೊಡಬೇಕು. ಎರಡನೇದಾಗಿ ಪ್ಯಾಸಿವ್ ಇನ್ಕಮ್ ಕಡೆನೂ ಕೂಡ ಫೋಕಸ್ ಮಾಡಬೇಕು. ಈಗ ಹಣ ಮಾಡಬೇಕು ಅನ್ನುವಂತಹ ಆಸೆ ಎಲ್ರಿಗೂ ಕೂಡ ಇರುತ್ತೆ, ಆದ್ರೆ ಸಾಮರ್ಥ್ಯದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಆಗ್ಲೇ ನಾವು ಮಾತಾಡಿದ ಹಾಗೆ ಅವ್ರಿಗೆ ಒಂದು ಗುರಿ ಕೂಡ ಅಂದ್ರೆ ಹಣ ಮಾಡಬೇಕು ಅಂತ ಇರುತ್ತೆ ಹೊರತು ಮತ್ತೆ ಹೆಂಗ್ ಮಾಡಬೇಕು ಏನು. ನೀವು ಎಲ್ಲಿ ಹೋಗಬೇಕು ಅಂತಾನೆ ಗೂಗಲ್ ಮ್ಯಾಪ್ಗೆ ಹೇಳಲಿಲ್ಲ ಅಂದ್ರೆ ಅದು ರೂಟ್ ಎಲ್ಲಿಂದ ತೋರಿಸುತ್ತೆ. ನಿಮ್ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ದೇವ್ರಿಗೆ ಎಲ್ಲಿಂದ ನಿಮ್ಮೇಲೆ ನಂಬಿಕೆ ಬರುತ್ತೆ? ಮಾಡೋದಕ್ಕಿಂತ ಮುಂಚೆನೆ ಏನಾಗುತ್ತೋ ಏನೋ, ಅದ್ರಲ್ಲಿ ನಾನು ಇಲ್ಲಿವರೆಗೂ ನಾನು ಇನ್ವೆಸ್ಟ್ ಮಾಡಿಲ್ಲ, ಮುಂದೆ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ ಇರುತ್ತೆ. ಆಕ್ಚುಲಿ ನಿಮಗೆ ಸಕ್ಸಸ್ ಅಲ್ಲಿ ಕಲಿಯೋದು ಏನೂ ಇರೋದಿಲ್ಲ, ಫೇಲ್ಯೂರ್ಸ್ ಅಲ್ಲೇ ಜಾಸ್ತಿ ಕಲಿತೀರಾ. ಒಂದು ಜಾಬ್ ಮಾಡ್ತಾ ಇರ್ತೀನಿ ನಾನು, ಆ ಜಾಬಲ್ಲಿ ಓಕೆ ಇಷ್ಟೊಂದು ಸ್ಯಾಲ್ರಿ ಬರುತ್ತೆ ನನಗೆ ಅಂತ ಹೇಳಿ, ಬಟ್ ಅದು ನಂಗೆ ಸಾಕಾಗಲ್ಲ ಅಂದಾಗ ಈ ಜಾಬನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದು ಕೆಲವರಿಗಿರುತ್ತೆ. ಅಥವಾ ನಾನು ಈ ಸೈಡ್ ಇನ್ಕಮ್ ಏನಾದರೂ ಮಾಡಬೇಕಾ, ಮಾಡಿದರೆ ನನಗೆ ಆ ರೀತಿಯ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬಹುದಾ, ಈ ಥರ ಯೋಚನೆ ಇರುವವರಿಗೆ ಆವಾಗ ನೀವು ಏನು ಸಜೆಸ್ಟ್ ಮಾಡ್ತೀವಿ? ನೀವು ರುದ್ರಮೂರ್ತಿ ಹತ್ರ ಬಂದ್ಬಿಟ್ಟು ಅಡುಗೆ ಮಾಡೋದು ಹೇಗೆ ಅಂತ ಕೇಳಿದ್ರೆ ನನಗೆ ಸ್ಟವ್ ಹಚ್ಚಕ್ಕೆ ಬರಲ್ಲ, ಇನ್ನು ಅಡುಗೆ ಮಾಡೋದು ಎಲ್ಲಿಂದ ಹೇಳ್ಕೊಡ್ಲಿ? ನೀವು ದುಡ್ಡು ಗಳಿಸ್ಬೇಕು ಅಂದರೆ ಮೆಹನತ್ತಿರಬೇಕು, ನಿಯತ್ತಿರಬೇಕು, ಕಿಸ್ಮತ್ತಿರಬೇಕು. ನಮಸ್ಕಾರ, ಲಕ್ಷ್ಮೀ ಬಾರಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನವಿತಾ ಜೈನ್. ಹಣ, ದುಡ್ಡು, ಸಂಪತ್ತು ಇದು ಯಾರಿಗೆ ಬೇಡ ಹೇಳಿ? ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕನಸುಗಳಿರಲಿ, ಎಷ್ಟೇ ಚಿಕ್ಕ ಕನಸಿರಲಿ, ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಹಣ ಬೇಕು. ಒಳ್ಳೆಯ ಮನೆ, ಮಕ್ಕಳ ಭವಿಷ್ಯ, ಪ್ರವಾಸ, ಸ್ವಂತ ಉದ್ಯಮ, ನೆಮ್ಮದಿಯ ನಿವೃತ್ತಿ, ಹೀಗೆ ಎಲ್ಲದರ ಹಿಂದೆ ಹಣದ ಪಾತ್ರ ಇದ್ದೇ ಇದೆ. ಅದರಲ್ಲಿ ಒಂದು ಪ್ರಶ್ನೆ ಇದೆ, ಹಣ ಬೇಕು ಅಂತ ಬಯಸಿದ್ರೆ ಮಾತ್ರ ಹಣ ಬರುತ್ತಾ ಅಥವಾ ದುಡಿದಷ್ಟು ಹಣ ಬರುತ್ತಾ? ಬಂದ ಹಣ ಕೈಯಲ್ಲಿ ಉಳಿಯತ್ತಾ? ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆ ಲಕ್ಷ್ಮಿ. ಹಾಗಾಗಿಯೇ ಪ್ರತಿಯೊಬ್ಬರಿಗೂ ಒಂದು ಆಸೆ, ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು, ಹಣದ ಕೊರತೆ ಇರಬಾರ್ದು, ಲಕ್ಷ್ಮಿಯನ್ನ ಒಲಿಸಿಕೊಳ್ಬೇಕು ಅಂತ. ಆದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಂದ್ರೆ ಕೇವಲ ಪೂಜೆ, ವ್ರತ, ಶುಕ್ರವಾರದ ಆಚರಣೆಯಿಂದಾನ? ನಮ್ಮ ದುಡಿಮೆ, ನಮ್ಮ ಹಣ ಮಾಡುವ ಸಾಮರ್ಥ್ಯ, ನಮ್ಮ ಖರ್ಚಿನ ಅಭ್ಯಾಸ, ಉಳಿತಾಯ, ಹೂಡಿಕೆ, ಹಣದ ಬಗ್ಗೆ ನಮ್ಮ ಮನಸ್ಥಿತಿ, ಇವೆಲ್ಲವೂ ಲಕ್ಷ್ಮಿಯನ್ನ ಒಲಿಸಿಕೊಳ್ಳೋದ್ರ ಭಾಗನಾ? ತಿಂಗಳ ಸಂಬಳ ಬಂದರೂ ತಿಂಗಳ ಕೊನೆಗೆ ಹಣ ಉಳಿಯಲ್ಲ, ಹೆಚ್ಚು ಸಂಪಾದಿಸಬೇಕು ಅನ್ನೋ ಆಸೆ, ಆದರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಕೆಲವರು ಕಡಿಮೆ ಸಂಪಾದನೆಯಲ್ಲೂ ಹಣ ಉಳಿಸ್ತಾರೆ, ಇನ್ನು ಕೆಲವರು ಲಕ್ಷಗಟ್ಟಲೆ ಹಣ ಸಂಪಾದಿಸಿದ್ರೂ ಹಣದ ಕೊರತೆಯನ್ನು ಅನುಭವಿಸ್ತಾರೆ. ಹಾಗಾದ್ರೆ ನಿಜವಾದ ಪ್ರಶ್ನೆ ಹಣ ಉಳಿಸೋದು ಹೇಗೆ ಅನ್ನೋದಕ್ಕಿಂತ ಮೊದಲು ಹಣ ಮಾಡೋದು ಹೇಗೆ ಅನ್ನೋದಾಗಬೇಕಲ್ವಾ? ಸೊ ಈ ಲಕ್ಷ್ಮೀ ವಾರಮ್ಮ ಕಾರ್ಯಕ್ರಮದಲ್ಲಿ ಹಣ ನಮ್ಮ ಕಡೆಗೆ ಬರಬೇಕು ಅಂದರೆ ಏನು ಮಾಡಬೇಕು, ಇನ್ಕಮ್ ಹೆಚ್ಚಿಸಿಕೊಳ್ಳೋದು ಹೇಗೆ, ಹಣ ಮಾಡುವ ಸರಿಯಾದ ದಾರಿಯನ್ನು ಗುರುತಿಸೋದು ಹೇಗೆ, ಮತ್ತು ದುಡ್ಡಿನ ಅಧಿದೇವತೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದು ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಇದರ ಬಗ್ಗೆ ಲಕ್ಷ್ಮೀ ವಾರಮ್ಮ ಪಾಡ್ಕಾಸ್ಟಲ್ಲಿ ಮಾತಾಡೋದಕ್ಕೆ ನಮ್ಮ ಜೊತೆ ಆರ್ಥಿಕ ವಿಶ್ಲೇಷಕರು, ಹೂಡಿಕೆ ತಜ್ಞರು, ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರುವಂತಹ CA ರುದ್ರಮೂರ್ತಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಈಗಾಗಲೇ ಹಣ ಬೇಕು ಎಲ್ರಿಗೂ, ನಮಗೆ ಸಂಪತ್ತು ಬೇಕು ಅಥವಾ ನಮಗೆ ನೆಮ್ಮದಿ ಬೇಕು ಅನ್ನೋದು ಹೇಳೋದಕ್ಕಿಂತ ಜಾಸ್ತಿಯಾಗಿ ಹಣ ಹೇಗೆ ಬರುತ್ತೆ ಅನ್ನೋದೇ ಪ್ರತಿಯೊಬ್ಬರಿಗೂ $1,000,000 ಪ್ರಶ್ನೆ. ಲಕ್ಷ್ಮಿಯನ್ನು ಒಲಿಸಿಕೊಳ್ಬೇಕು ಅಂತ ಎಲ್ಲರೂ ಕೂಡ ಅಂದುಕೊಳ್ತಾರೆ, ಆದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಬಗೆ ಹೇಗೆ, ಅದಕ್ಕೆ ಇರುವಂತಹ ದಾರಿಗಳು ಏನೇನು, ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು? ನೋಡಿ, ಮೊದಲನೇದಾಗಿ ಈ ಹಣ ಮಾಡುವುದರ ಬಗ್ಗೆ ಹಾಗೂ ಹಣ ಉಳಿಸುವುದರ ಬಗ್ಗೆ ನನ್ನನ್ನು ಕರೆದಿದ್ದಕ್ಕೆ ತಮ್ಮ ಎಂಟೈರ್ ಟೀಮ್ಗೆ, ನ್ಯೂಸ್ 18 ಟೀಮ್ಗೆ ರುದ್ರಮೂರ್ತಿ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ಎಷ್ಟೊಂದು ಜನ ಹೇಳ್ತಾರೆ ದುಡ್ಡೇ ಒಂದೇ ಅಲ್ಲ, ದುಡ್ಡು ಜೊತೆ ಬೇರೆ ಎಲ್ಲ ಬೇಕಾಗತ್ತೆ, ಬರೀ ದುಡ್ಡಿದ್ರೆ ಸಾಕಾಗಲ್ಲ ಅಂತ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತೀನಿ, ದುಡ್ಡಿದ್ರೆ ಬೇರೆ ಎಲ್ಲ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ದುಡ್ಡೇ ಎಲ್ಲ ಅನ್ನೋದನ್ನ ಫಸ್ಟ್ ಮನಸ್ಥಿತಿಯಲ್ಲಿ ನಾವು ಶುರು ಮಾಡಿದ್ರೆ ಅವಾಗ ದುಡ್ಡು ಬರುತ್ತೆ, ದುಡ್ಡಿನ ಜೊತೆ ಬೇರೆ ಏನೇನು ಬೇಕು ಅದು ಬರುತ್ತೆ. ಬಿಲ್ ಗೇಟ್ಸ್ ವಿಶ್ವದ ಅತಿ ಹೆಚ್ಚು ಶ್ರೀಮಂತರ ಪಟ್ಟಿಯಲ್ಲಿ ಸತತವಾಗಿ ಪ್ರತಿ ವರ್ಷ ಯಾರು ಬರ್ತಾರೆ ಅಂದರೆ ಬಿಲ್ ಗೇಟ್ಸ್, ಅಮೆರಿಕಾದ ಮೈಕ್ರೋಸಾಫ್ಟ್ ಸಂಸ್ಥೆಯ ಬಿಲ್ ಗೇಟ್ಸ್ ಬರ್ತಾರೆ. ಒಬ್ಬ ಅವನ ಹತ್ರ ಹೋಗ್ಬಿಟ್ಟು, ಬಿಲ್ ಗೇಟ್ಸ್ ಹತ್ರ ಹೋಗ್ಬಿಟ್ಟು ಒಬ್ಬ ಸಾಧು ಹೇಳ್ತಾನೆ,
ದುಡ್ಡು ಮಾಡೋದಷ್ಟೇ ಅಲ್ಲ ಜೀವನದಲ್ಲಿ. ನೀನು ಬರೀ ದುಡ್ಡು ಮಾಡಿದ್ಯಾ, ಪ್ರಯೋಜನ ಏನು? ಮನಿ ಈಸ್ ನಾಟ್ ಎವ್ರಿಥಿಂಗ್. ಆಮೇಲೆ ಮೇಕಿಂಗ್ ಮನಿ ಈಸ್ ನಾನ್ ಸೆನ್ಸ್ ಅಂತ ಹೋಗ್ಬಿಟ್ಟು ಬಿಲ್ ಗೇಟ್ಸ್ ಹೇಳ್ತಾನೆ. ಅದಕ್ಕೆ ಬಿಲ್ ಗೇಟ್ಸ್ ಆ ಸಾಧು ಹೇಳಿದೆಲ್ಲ ಕೇಳ್ಬಿಟ್ಟು ಲಾಸ್ಟಲ್ಲಿ ಒಂದು ಲೈನಲ್ಲಿ ರಿಪ್ಲೈ ಮಾಡ್ತಾರೆ, ಯು ಮೇಕ್ ಎನಫ್ ಮನಿ ಬಿಫೋರ್ ಟಾಕಿಂಗ್ ಸಚ್ ನಾನ್ ಸೆನ್ಸ್ ಅಂತ ಹೇಳ್ತಾರೆ. ಅಂದರೆ ದುಡ್ಡು ಮಾಡೋದು ನಾನ್ ಸೆನ್ಸ್ ಅಂತ ತಾವು ಹೇಳಬೇಕು ಅಂದರೆ ಆದಷ್ಟು ಆಲ್ರೆಡಿ ದುಡ್ಡು ಮಾಡಿರೋರು ಮಾತ್ರ ಮೇಕಿಂಗ್ ಮನಿ ಇಸ್ ನಾನ್ ಸೆನ್ಸ್ ಅಂತ ಹೇಳ್ಬೋದು, ಇಲ್ಲದೆ ಹೇಳೋಕ್ಕಾಗಲ್ಲ. ದುಡ್ಡು ಮಾಡೋದಕ್ಕಿರೋದು 3 ಸಿಂಪಲ್ ರೂಲ್ಸ್. ಅದೇನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮೆಹನತ್, ಪರಿಶ್ರಮ, ಕಷ್ಟ ಬೀಳಬೇಕು. ಇದು ಬಿಟ್ಟು ದುಡ್ಡು ಮಾಡೋದಕ್ಕೆ ಇನ್ಯಾವುದೂ ರೂಲ್ ಇಲ್ಲ. ಕಷ್ಟ ಬೀಳಲೇಬೇಕು. ಜನ ಮಾತಾಡ್ತಾರೆ, ಓ ಲಕ್ ಇದೆ ಅವರಿಗೆ ಚೆನ್ನಾಗಿ ಅಂತ ಹೇಳಿ, ಹಂಗಾದ್ರೆ ಅದು ಇಲ್ಲ. ನನ್ನ ಪ್ರಕಾರ ಯಾರ್ಯಾರು ಹಾರ್ಡ್ ವರ್ಕ್ ಮಾಡೋರು ಇರ್ತಾರೆ ಅವ್ರಿಗೆ ಲಕ್ ಫಾಲೋ ಮಾಡುತ್ತೆ. ನೀವು ಹಾರ್ಡ್ ವರ್ಕ್ ಮಾಡಲ್ಲ ಅಂದ್ರೆ ಲಕ್ಕು ನಿಮ್ಮನ್ನ ಫಾಲೋ ಮಾಡಲ್ಲ. ಸ್ಮಾರ್ಟ್ ವರ್ಕು ಬೇಕಾಗುತ್ತೆ. ಕತ್ತೇನೂ ಕೂಡ ಇವಾಗ ಕಷ್ಟ ಬೀಳುತ್ತೆ, ಆದ್ರೆ ಎಲ್ಲರೂ ಕೂಡ ಶ್ರೀಮಂತರಾಗಲ್ಲ ಅಂತನೂ ಕೂಡ ಹೇಳ್ಬೋದು. ಆದ್ರೆ ಮೆಹನತ್ ಅಥವಾ ಹಾರ್ಡ್ ವರ್ಕ್ ಅನ್ನೋದು ಅಥವಾ ಅಟ್ಲೀಸ್ಟ್ ಸ್ಮಾರ್ಟ್ ವರ್ಕ್ ಅನ್ನೋದಾದ್ರೂ ಬೇಕೇ ಬೇಕು. ಇಫ್ ಯು ಡೂ ನಥಿಂಗ್, ವಾಟ್ ಯು ಗೆಟ್ ಇಸ್ ಆಲ್ಸೋ ನಥಿಂಗ್. ನಾನು ಏನೂ ಮಾಡಲ್ಲ, ನನಗೆ ಹಂಗೆ ದುಡ್ಡು ಬರಬೇಕು ಅಂದ್ರೆ ಅದು ಬರಲ್ಲ. ಹಾರ್ಡ್ ವರ್ಕ್ ಅಥವಾ ಸ್ಮಾರ್ಟ್ ವರ್ಕ್ ಬೇಕೇ ಬೇಕು. ದುಡ್ಡು ಮಾಡೋದಕ್ಕೆ ನಾನು ಹೇಳಿದೆ 3 ರೂಲ್ಸ್ಗಳಿದೆ ಅಥವಾ 3 ಪ್ರಿನ್ಸಿಪಲ್ಸ್ಗಳಿದೆ. ಯಾವುದೇ ಕ್ಷೇತ್ರದಲ್ಲಿ ನೀವು ದುಡ್ಡು ಮಾಡಬೇಕು ಅಂದ್ರೆ ಈ 3 ರೂಲ್ಸನ್ನು ಫಾಲೋ ಮಾಡಿ. ಗೌತಮ್ ಅದಾನಿ ಈ ಮಾತನ್ನು ಹೇಳ್ತಾರೆ. ವಿಶ್ವದ ಅತಿ ಹೆಚ್ಚು ಶ್ರೀಮಂತರ ಪಟ್ಟಿಯಲ್ಲಿ ಬರುವ ಎಲ್ಲ ಶ್ರೀಮಂತರು ಈ ಮಾತನ್ನು ಹೇಳ್ತಾರೆ. ಮುಖೇಶ್ ಅಂಬಾನಿನೂ ಹೇಳ್ತಾರೆ, ಟಾಟಾ ಬಿರ್ಲಾಗಳನ್ನು ಇದೇ ಹೇಳ್ತಾರೆ. ಅದನ್ನು ನಾನು ಕಂಪ್ಲೀಟ್ ಆಗಿ ಸಮರಿ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಮೆಹನತ್ ಅಥವಾ ಹಾರ್ಡ್ ವರ್ಕ್, ಪರಿಶ್ರಮ ಬೇಕು. ಎರಡನೇದು ನಿಯತ್. ಇದಕ್ಕೆ ನಾವು ನಿಮ್ಮ ವ್ಯಾಲ್ಯೂ ಸಿಸ್ಟಮ್ಸ್ ಆಗಿರ್ಬೋದು, ನಿಮ್ಮ ಮೌಲ್ಯತೆಗಳಾಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಅದು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಒಂದ್ ಕಡೆ ಮೆಹನತ್ ಆದ್ರೆ ಎರಡನೇದು ಇಂಪಾರ್ಟೆಂಟ್ ಏನು ಅಂದ್ರೆ ನಿಯತ್ ಇರಬೇಕು, ವ್ಯಾಲ್ಯೂಸ್ ಇರಬೇಕು, ಕ್ಯಾರೆಕ್ಟರ್ ಡಿಫೈನ್ಸ್ ಮನಿ ಅಂತ ಹೇಳ್ತೀನಿ. ಮೂರನೇದೇನು ಅಂದ್ರೆ ಈ ಮೆಹನತ್ತು ನಿಯತ್ ಜೊತೆ ಕಿಸ್ಮತ್ ಕೂಡ ಇರಬೇಕು. ನೀವ್ ಇವಾಗ ತಾನೇ ಕೇಳ್ತಾ ಇದ್ರಿ ಲಕ್ ಎಷ್ಟು ಇಂಪಾರ್ಟೆಂಟು ಅಂತ. ಕಿಸ್ಮತ್ ಅಂದ್ರೆ ನೀವು ಹಣೆ ಬರ ಅಂತ ಹೇಳ್ಬೋದು, ಅಥವಾ ನನ್ನ ಪ್ರಕಾರ ನೀವು ಯಾರ ಜೊತೆ ಸಂಘದಲ್ಲಿದ್ದೀರಾ ಅದು ಕೂಡ ಇಂಪಾರ್ಟೆಂಟು. ಅದೇ ನಿಮ್ಮ ಲಕ್ ಫ್ಯಾಕ್ಟರ್ ಅಂತಲೂ ಕೂಡ ನಾನು ಹೇಳ್ತೀನಿ. ಜಿಮ್ ರಾನ್ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾನೆ, ಯು ಆರ್ ಅನ್ ಆವರೇಜ್ ಆಫ್ 5 people ವಿತ್ ಹೂಮ್ ಯು ಸ್ಪೆಂಡ್ ಮೋಸ್ಟ್ ಆಫ್ ಯುವರ್ ಟೈಮ್. ನೀವು 5 ಜನ ಯಾರ ಜೊತೆ ಜಾಸ್ತಿ ಕಾಲವನ್ನು ಸ್ಪೆಂಡ್ ಮಾಡ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ನನಗೆ ಹೇಳಿ ನೀವು ಯಾರು ಅಂತ ನಾನು ಹೇಳ್ತೀನಿ. ಅಂದರೆ ನೀವು ಒಳ್ಳೆಯವರ ಸಂಘದಲ್ಲಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ, ಈಗ ನೀವು ನಿಮ್ಮ ಹೈಯೆಸ್ಟ್ ಟೈಮನ್ನು ಲೆಟಸ್ಸೆ ಮುಖೇಶ್ ಅಂಬಾನಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ವಿರಾಟ್ ಕೊಹ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ನರೇಂದ್ರ ಮೋದಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ನಾರಾಯಣ್ ಮೂರ್ತಿ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀರಾ, ರುದ್ರಮೂರ್ತಿ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇವ್ರ ಆವರೇಜ್ ಆಗಿ ನೀವಿರ್ತೀರಾ. ನೀವು 5 ಜನ ಇಡಿಯಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಆವರೇಜ್ ಇಡಿಯಟ್ ಆಗ್ತೀರಾ. ಸೊ ನಾವು ಯಾರ ಜೊತೆ ನಮ್ಮ ಕಾಲವನ್ನು ಸ್ಪೆಂಡ್ ಮಾಡ್ತಿರ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಂಘ ಯಾರ ಗ್ರೂಪಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ರಕಾರ ನೀವು ದುಡ್ಡು ಗಳಿಸ್ಬೇಕು ಅಂದರೆ ಮೆಹನತ್ ಇರಬೇಕು, ನಿಯತ್ತಿರಬೇಕು, ಕಿಸ್ಮತ್ ಇರಬೇಕು. ಈ 3 ಇತ್ತು ಅಂದ್ರೆ 3 ಇರಬೇಕು. ಈ 3ರಲ್ಲಿ ಯಾವ್ದಾನ ಒಂದಲ್ಲ, 3 ಇರಬೇಕು. 3 ಯಾರ್ಯಾರಿಗಿರುತ್ತೋ ಹಣ ಟೈಮ್ ಮಾತ್ರ ಒಂಚೂರು ವ್ಯತ್ಯಾಸ ಆಗ್ಬೋದು. ನನ್ನ ಹತ್ರ ಈ 3 ಇದೆ ಆದ್ರೂ ನಾನು ಶ್ರೀಮಂತನಾಗಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಕೆಲವ್ರು 1 ವರ್ಷದಲ್ಲಿ ಆಗ್ತಾರೆ, ಕೆಲವ್ರು 10 ವರ್ಷದಲ್ಲಿ ಆಗ್ತಾರೆ, ಕೆಲವ್ರು 5 ವರ್ಷದಲ್ಲಿ ಆಗ್ತಾರೆ, ಕೆಲವ್ರು 20 ವರ್ಷದಲ್ಲಿ ಆಗುತ್ತೆ. ಟೈಮ್ ವೇರಿ ಆಗ್ಬೋದೇ ಹೊರತು ದುಡ್ಡು ಖಂಡಿತವಾಗ್ಲೂ ನೀವು ಮಾಡ್ತೀರಾ. ಯಾರ ಬಳಿ ಮೆಹನತ್, ನಿಯತ್ ಮತ್ತೆ ಕಿಸ್ಮತ್ ಇರುತ್ತೋ, 3 ಇರುತ್ತೋ ಅವ್ರು ಖಂಡಿತವಾಗ್ಲೂ ಹಣ ಗಳಿಸ್ತಾರೆ. ಎಸ್, ಈಗ ನೀವು ಹಣ ಗಳಿಸುವ ಮಾರ್ಗ ಹೇಗೆ ಅಂತ ಹೇಳಿದ್ರಿ. ಇದು 3 ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಹಣ ಅಂತೂ ಬಂದೇ ಬರುತ್ತೆ ಅಂತ ಹೇಳಿ. ಲಕ್ಷ್ಮಿ ಅಂತ ಹೇಳಿದ್ರೆ ನಾವು ಅಂದ್ರೆ ಹಣದ ಅಧಿದೇವತೆಯನ್ನು ನಾವು ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಈಗ ಅನೇಕ ಜನರಲ್ಲಿ ಕೆಲವರು ಹೇಳ್ತಾರೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡ್ತಾರೆ, ನಾವು ಅನುಗ್ರಹ ಪಡ್ಕೊಂಡಿದ್ದೀವಿ, ಪೂಜೆಗಳನ್ನ ಮಾಡ್ತಾರೆ. ಆಗ್ಲೇ ನೀವು ಹೇಳಿದಾಗೆ ಆ ಒಂದು ಉತ್ತರಕ್ಕೆ ನಾನು ರಿಲೇಟೆಡ್ ಆಗಿ ಹೇಳೋದಾದ್ರೆ, ಪೂಜೆ ಪುನಸ್ಕಾರಗಳನ್ನು ಮಾಡೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಪರಿಶ್ರಮವನ್ನು ಮಾಡಿದ್ರೆ ಆಗಲೂ ಕೂಡ ಹಣವನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ? ಒಂದು ಲಕ್ ಅಥವಾ ಕಿಸ್ಮತ್ ನಾವು ಅಂತ ಹೇಳೋದು, ಅದನ್ನು ಆಡ್ ಮಾಡಬಹುದಾ ಹೇಗೆ? ಖಂಡಿತ. ನೋಡಿ, ಪೂಜೆ ಪುನಸ್ಕಾರ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ, ನಾನು ಅಧಿಕವಾಗಿ ಮಾಡ್ತೀನಿ. ನಾವೇನ್ ತಿಳ್ಕೋಬೇಕು, ಲಕ್ಷ್ಮಿ ಅಂದ್ರೆ ಏನು? ಲಕ್ಷ ಅಂತ ವರ್ಡ್ ಇಂಪಾರ್ಟೆಂಟ್ ಲಕ್ಷ್ಮಿಯಲ್ಲಿ. ಲಕ್ಷ ಅಂದ್ರೆ ಏನು ಅಂದ್ರೆ ಫೋಕಸ್ ಅಂತ ಹೇಳ್ತೀವಿ. ನಿಮಗೇನು ಬೇಕು ಅನ್ನೋದ್ರ ಕಡೆ ನಿಮ್ಮ ಖಂಡಿತವಾಗ್ಲೂ ಆ ಕಂಪ್ಲೀಟ್ ಮೈಂಡ್ ಸೆಟ್ಟು ನಿಮಗೆ ಅಲ್ಲಿ ವಿಷನ್ ಇತ್ತು ಅಂದರೆ, ಫೋಕಸ್ ಇತ್ತು ಅಂದರೆ
ಖಂಡಿತವಾಗ್ಲೂ ನೀವು ಅಚೀವ್ ಮಾಡ್ತೀರಾ. ಯಾವಾಗ್ಲೂ ನಾನು ಹೇಳ್ತೀನಿ, ಲಕ್ ಖಂಡಿತವಾಗ್ಲೂ ಸಾಹುಕಾರರಾಗೋದಕ್ಕೆ ಬೇಕು. ನಿಮಗೆ ಒಳ್ಳೆಯ ಸಂಘ ಬೇಕು ಅಂದ್ರೆ ಲಕ್ ಇದ್ರೆ ನನಗೆ ಬೇಗ ಸಿಗ್ಬೋದು, ಲಕ್ ಇಲ್ಲ ಅಂದ್ರೆ ಒಂಚೂರು ಲೇಟ್ ಆಗಿ ಸಿಗ್ಬೋದು. ಅದೇ ತರ ನೀವ್ ಯಾವ ಫೀಲ್ಡ್ ಅಲ್ಲಾನ ಇರ್ರಿ, ಕ್ರೀಡೆಯಲ್ಲಾನ ಇರ್ಬೋದು, ಬಿಸ್ನೆಸ್ ಅಲ್ಲಾನ ಇರ್ಬೋದು, ಎಂಪ್ಲಾಯ್ಮೆಂಟ್ ಅಲ್ಲಾನ ಇರ್ಬೋದು, ನೀವು ಯಾವುದೇ ಒಂದು ವ್ಯೂ ಅಲ್ಲಿ ನೀವು ನೋಡಿದ್ರು ಕೂಡ, ನೀವು ಎಲ್ಲೇ ಇದ್ರೂ ಕೂಡ ನಿಮಗೆ ಖಂಡಿತ ಫೋಕಸ್ ಅನ್ನೋದು ಬೇಕು. ಲಕ್ಷ್ಮಿಯನ್ನ ಒಲಿಸ್ಕೋಬೇಕು ಅಂದ್ರೆ ನಿಮಗೆ ಮೊದಲು ಫೋಕಸ್ ಇರಬೇಕು, ಅಥವಾ ಲಕ್ಷ್ಯ ಇರಬೇಕು. ಅಂದ್ರೆ ಏನು? ಫೋಕಸ್ ಇರಬೇಕು. ನೀವು ಯಾವುದೇ ಒಂದು ವರ್ಗದಲ್ಲಿರ್ಬೋದು, ನೀವು ಎಂಪ್ಲಾಯ್ಮೆಂಟ್ ಅಲ್ಲಿರಿ, ಅಥವಾ ಬಿಸ್ನೆಸ್ ಅಲ್ಲಿರಿ, ಅಥವಾ ಕ್ರೀಡೆಯಲ್ಲಿರಿ, ಯಾವುದೇ ಒಂದು ಫೀಲ್ಡಲ್ಲಿ ನೀವು ರಂಗದಲ್ಲಿದ್ದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಲಕ್ಷ್ಮಿ ಒಲಿಬೇಕು ಅಂದರೆ ಫೋಕಸ್ ಅನ್ನೋದು ಬೇಕೇ ಬೇಕು. ನಾನು ಯಾವಾಗೂ ಹೇಳ್ತೀನಿ, ನೀವು ದುಡ್ಡು ಮಾಡಬೇಕಂದ್ರೆ ಫಸ್ಟು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿ. ಸೊ ನೀವು ಇಲ್ಲಿ ಶ್ರೀಮಂತರಾದ್ರೆ ಎಲ್ಲಾ ಕಡೆ ಶ್ರೀಮಂತರಾಗೇ ಆಗ್ತೀರಾ. ಕೆಲವು ನೆಗೆಟಿವಿಟಿ ಕೆಲವು ಜಾಸ್ತಿ ಇರುತ್ತೆ. ಅಂದ್ರೆ ನಾನು ಏನೇ ಮಾಡಿದ್ರು ನನಗೆ ದುಡ್ಡು ಬರಲ್ಲ, ನಾನು ಅದು ಕೆಲಸ ಮಾಡ್ತೀನಿ, ಇದು ಕೆಲಸ ಮಾಡ್ತೀನಿ, ದುಡ್ಡು ಬರೋದೇ ಇಲ್ಲ ಅಂತ ಹೇಳಿ, ಆ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ